ಆದರೆ ಅನೇಕ ವಿಚಾರಗಳಿವೆ ನಮ್ಮ ಢಾಕಾ ಜಿಲ್ಲೆಯಲ್ಲಿ ವಿಶೇಷವಾಗಿ. ನಾವು ಅದನ್ನು ಚರ್ಚಿಸಲಿಕ್ಕೆ ಹೆದರ್ತಾ ಇರ್ತೇವೆ. ಧರ್ಮದ ಕುರಿತು ನಾವು ಚರ್ಚಿಸ್ತೇ ಇಲ್ಲ. ಒಬ್ಬ ಹಿಂದೂ ಮುಸಲ್ಮಾನ ಕೂತು ಧರ್ಮದ ಕುರಿತು ಚರ್ಚಿಸುವಂತಹ ಅಂತ ಪರಿಪಾಠವೇ ನಮ್ಮಲ್ಲಿಲ್ಲ. ದೇವರ ಕುರಿತು ಕೂಡ ನಾವು ಚರ್ಚಿಸುವುದಿಲ್ಲ. ಮತ್ತೆ ಯಾರ ಧರ್ಮ ಶ್ರೇಷ್ಠ ಒಂದು ಹೀಗೆ ಮತ್ತೊಮ್ಮೆ ಅಂತ ಚರ್ಚಿಸುವಂತಹ ಒಂದು ಭಯ ನಮ್ಮಲ್ಲಿದೆ. ಆ ಭಯ ಯಾವ ದಿನ ಈ ಭಯ ಇಲ್ಲಿಂದ ದೂರವಾಗ್ತದೋ ನಮ್ಮ ಢಾಕಾ ಜಿಲ್ಲೆಯಲ್ಲಿ ಎಲ್ಲರ ಬದುಕು ಬಹಳ ಹಸನಾಗ್ತದೆ ಎಂಬ ಒಂದು ವಿಶ್ವಾಸ ನಮಗಿದೆ. ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಯವರು ಹೇಳಿದರು, ಯಾಕೆ ಮಂಗಳೂರಿಗೆ ಬಂಡವಾಳ ಹಾಕಬೇಕು, 7 ಗಂಟೆ ಆದಾಗ ಎಲ್ಲರೂ ಕೂಡ ಮನೆಗೆ ಮರಳಿ ಹೋಗ್ತಾರೆ ಅಂತ. ಮಂಗಳೂರು ಸಿಟಿಗೆ ನೀವು ಬಂದರೆ 8 ಗಂಟೆ ಆದಾಗ ಸಂಪೂರ್ಣ ಮಂಗಳೂರು ಸಿಟಿ ಮಾರುಕಟ್ಟೆ ಬಂದಾಗಿ ಹೋಗ್ತದೆ, ಎಲ್ಲರೂ ಮನೆಗೆ ಸೇರ್ತಾರೆ. ಒಂದು ಕಾಲದಲ್ಲಿ ಅದು ಹೀಗಿರಲಿಲ್ಲ ಮಂಗಳೂರು, ಆದರೆ ಈಗ ಯಾಕೆ ಆಗಿದೆ ಎಂಬುದರ ಕುರಿತು ಕೂಡ ಚರ್ಚಿಸ್ತಾ ಇದ್ದೀನಿ. ನಾನು ಪ್ರಥಮವಾಗಿ ನನ್ನ ಪ್ರಶ್ನೆ ಶ್ರೇಯಾನ್ರಿಗೆ, ನನ್ನ ಪ್ರಶ್ನೆ, ನಿಮಗೆ ಎಂದಾದರೂ ಇಸ್ಲಾಂ ಅಥವಾ ಮುಸಲ್ಮಾನರು ಮಾರಕವಾಗಿ ಕಂಡಿದ್ದುಂಟ ಅಂತ? ಮುಸಲ್ಮಾನರು ಕಂಡಾಗ ಹೆದರಿಕೆ, ಅವರ ಧರ್ಮವನ್ನು ಕಂಡಾಗ ಹೆದರಿಕೆ ಅಂತ ಯಾವುದಾದ್ರೂ ಒಂದು ದಿನ ಅಥವಾ ಒಂದು ವಿಚಾರ, ಒಂದು ಗಳಿಗೆ ತಮ್ಮ ಬದುಕಿನಲ್ಲಿ ಬಂದಿದೆಯೇ? ನಾನು ನಿಜವಾಗಿ ಹೇಳ್ತೇನೆ, ನಾನು ಅವರನ್ನು ಮುಸಲ್ಮಾನರಾಗಿ ನಾನು ನೋಡಬಾರ್ದು. ಮಾತನಾಡುವಾಗ ನಮ್ಮವರು, ಅವರು ನಮ್ಮವರು, ಅವರು ನಮ್ಮವರು. ನಾನು ಕೂಡ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಕಲ್ತವ. ಅಲ್ಲಿ ಕೂಡ ಅವ ಕ್ರಿಶ್ಚಿಯನ್ ಹುಡುಗ ಅಂತ ನಾನು ಯಾವತ್ತೂ ಕೂಡ ನೋಡಲಿಲ್ಲ. ಅವನು ನಮ್ಮ ಹಾಗೆ. ಯಾಕೆಂತ ಹೇಳಿದ್ರೆ ನಾವು ಕೂಳೂರಿನವರು. ನಮ್ಮ ಅಪ್ಪನ ಅಪ್ಪ ಕೂಳೂರಿನಲ್ಲಿ ಏನು ಗಲಾಟೆ ಪಂಚಾಯತ್ ಗೆದ್ರು ಮಾತಿನಲ್ಲೇ ಮುಕ್ತಾಯ ಮಾಡಿದ್ರು. ಯಾವ ವಕೀಲರಲ್ಲಿ ಹೋಗ್ತಿರ್ಲಿಲ್ಲ, ಯಾವ ಕೋರ್ಟಿಗೆ ಹೋಗ್ತಿರ್ಲಿಲ್ಲ. ಅಲ್ಲಿ ನಮ್ಗೆ ಮುಸ್ಲಿಮರದೊಂದು ಬಹಳ, ಯಾಕೆಂದ್ರೆ ಅಲ್ಲಿ ಕುಂಜಲಿ ಕಾಕ ಅಂತ ಇದ್ರು. ಕಾಕ ಅಂದ್ರೆ ಅಣ್ಣ, ಅವರ ಹೆಸರು ಕುಂಜಲಿ. ಅವರು ಸಾಧು ಮಾಸ್ಟರ್ ಅಂತ ಇದ್ರು, ಅವರು ಅಡ್ವೊಕೇಟ್. ಇವರೆಲ್ಲ ಒಟ್ಟು ಸೇರಿ, ನಮ್ಮ ತಂದೆಯವರೆಲ್ಲ ಸೇರಿ ಅಲ್ಲಿ ನಾವು ಸ್ವಾತಂತ್ರ್ಯೋತ್ಸವವನ್ನು ಕೂಡ ಮಾಡ್ತಾ ಇದ್ವಿ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆಗಿನ ಕಾಲದವರಿಗೆ ಈ ಭೇದ ಭಾವ ಇಲ್ಲ. ಈಗ ಯಾಕೆ ಇಷ್ಟು ಬಂತು? ದಯಮಾಡಿ ಯಾರು ಬೇಸರ ಮಾಡಬೇಡಿ. ನನ್ನ ಅಪ್ಪ ಹೇಳ್ತಿದ್ರು, ಇತ್ತೆ ಗಲಾಟೆ ಮಾಡ್ಬೇರು, ಬೈಯರ್ ಬಕ್ಕ ಒಟ್ಟಿಗೆ ಒಂದೇ ಪ್ಲೇಟ್ ಇಡು ಗೋಲಿ ಬೆಲ್ಲ ತಿನ್ಬೇರು ಅಂತ. ಹಿಂದೂ ಮುಸ್ಲಿಂ ಅಂತ ಗಲಾಟೆ ಗದ್ದಲ ಬಂದ್ರೆ ಅದರಲ್ಲಿ ಹೋಯ್ತಲು ಆ ಪ್ರೀತಿ ವಿಶ್ವಾಸ ಎಲ್ಲೆಲ್ಲಿ ಹೋಗ್ತದೆ. ಈಗ ಉಪವಾಸ, ಎಲ್ಲ ಧರ್ಮದವರು ಉಪವಾಸ ಆಚರಿಸ್ತಾರೆ. ಮುಸಲ್ಮಾನರ ಉಪವಾಸದ ಬಗ್ಗೆ ತಮ್ಮಲ್ಲಿರುವಂತಹ ಅನಿಸಿಕೆ ಅಥವಾ ಏನಾದರೂ ಜಿಜ್ಞಾಸೆ, ಏನಾದರೂ ಪ್ರಶ್ನೆ, ಯಾಕೆ ಹೀಗೆ ಈ ಧರ್ಮದಲ್ಲಿ ಇದೆ ಅಂಥದ್ದೇನಾದ್ರೂ ಇದೆ ತಮ್ಮಲ್ಲಿ, ತಮ್ಮ ಮನದಲ್ಲಿ ಏನಾದರೂ? ಸಾಧಾರಣ ಇದು 35ನೇ ವರ್ಷ ನಾನು ಒಬ್ಬ ಉಪನ್ಯಾಸಕನಾಗಿ ಮತ್ತು ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಸೇವೆ ಮಾಡ್ತಾ ಇರೋದು. ನಾನು ಬೆಳೆಯುವಾಗ, ಈಗ ನನಗೆ 59 ವರ್ಷ, ನಮ್ಮ ಪೀಳಿಗೆಯವರಿಗೆ ನಾನು ನೆನೆಸ್ತೇನೆ ಇಂಥ ಒಂದು ಸೆಗ್ರಿಗೇಷನ್ ಅಥವಾ ಕಂಪಾರ್ಟ್ಮೆಂಟಲೈಸೇಷನ್ ಇರಲಿಲ್ಲ. ಆದರೂ ಕೂಡ ನಮಗೆ ಬೇರೆಯವರ ವಿಚಾರ, ಅವರ ಧರ್ಮದ ವಿಚಾರ ಬಹಳಷ್ಟು ಅರಿವು ಉಂಟು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ನನಗೆ ತುಂಬಾ ಮುಸಲ್ಮಾನ ಫ್ರೆಂಡ್ಸ್ ಇದ್ರು, ಬಹಳ ಉತ್ತಮ ಫ್ರೆಂಡ್ಸ್ ಇವತ್ತಿಗೂ ಇದ್ದಾರೆ. ಆಗ ಇದ್ದವರು ಇನ್ನೂ ಸಹ ನಾವು ಟಚ್ ಅಲ್ಲಿ ಇದ್ದೇವೆ. ಮತ್ತು ನಾನದು ಹಾಗೆ ನನಗೆ ಅದು ಆ ಫೀಲಿಂಗೇ ಬರುವುದಿಲ್ಲ. ಈಸಾನುಲ್ಲಾ ಖಾನ್ ಅಂತ, ಅವರು ನನ್ನೊಟ್ಟಿಗೆ ಫಸ್ಟ್ ಇಯರ್ MA ಮಾಡಿ ಆಮೇಲೆ ಅವರು ಡಿಸ್ಕಂಟಿನ್ಯೂ ಮಾಡಿ ಆಮೇಲೆ ಬ್ಲೂ ಡಾರ್ಟ್ ಅಲ್ಲಿ ಅವರು ಟಾಪ್ ಪೊಸಿಷನ್ಗೆ ಹೋಗಿ ಆಮೇಲೆ ರಿಟೈರ್ ಆದ್ರು. ಈಗಿರುವ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಮಟ್ಟಿಗೆ ನಾವು ಬೇರೆ ಧರ್ಮದವರ ವಿಚಾರ ನಾವು ಕಲಿಯುತ್ತಾ ಅಥವಾ ಕಲಿಯುವ ಒಂದು ಮನಸ್ಸನ್ನು ಮಾಡಲೇಬೇಕು. ಈಗ ಉಪವಾಸದ ವಿಚಾರ ನನಗೇನು ಅರಿವುಂಟು ಅಂತ ಕೇಳಿದ್ರು. ನನಗೆ ಅರಿವು ಬಹಳ ಲಿಮಿಟೆಡ್, ಸತ್ಯ ಹೇಳೋದು. ನಾನು ಇವತ್ತು ಸ್ವಲ್ಪ ಕಲ್ತ್ಕೊಂಡು ಹೋಗ್ಬೇಕಾಗ್ತದೆ. ಆದರೆ ಐ ಗ್ರೇಟ್ಲಿ ಅಡ್ಮೈರ್ ದ ಫಾಸ್ಟಿಂಗ್.
ಯಾಕಂದ್ರೆ ನನಗೆ ಫಾಸ್ಟಿಂಗ್ ಅಂದ್ರೆ ನಾವು ಕೂಡ ಕ್ರೈಸ್ತರು, ನೀವು ಹೇಳಿದಾಗೆ ಈಗ ನಾವು ಕಪ್ಪು ದಿನಗಳಲ್ಲಿದ್ದೇವೆ, ಲೆಂಟ್ ಅಂತ ಹೇಳ್ತೇವೆ ನಾವು. 40 ದಿವಸಗಳು ಲೆಂಟ್ ಪೀರಿಯಡ್ ನಾವು ಫಾಲೋ ಮಾಡ್ತೇವೆ. ಎಲ್ಲರೂ ಫಾಲೋ ಮಾಡ್ತಾರ? ನನಗೆ ಏನೂ ಕಾನ್ಫಿಡೆನ್ಸ್ ಇಲ್ಲ ಕ್ರೈಸ್ತರಲ್ಲಿ. ನಿಮ್ಮಲ್ಲಿರುವ ಆ ಡಿಸಿಪ್ಲಿನ್ ಡೆಫಿನೆಟ್ಲಿ ಇಲ್ಲ. ಅದು ನಾನು ಕೂಡ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್, ನಾನು ಕ್ಯಾಥಲಿಕ್ ಅಲ್ಲ. ಕ್ಯಾಥಲಿಕ್ಸ್ ಅಲ್ಲಿ ಹೆಚ್ಚು ಇದನ್ನು ಒಬ್ಸರ್ವ್ ಮಾಡ್ತಾರೆ. ಆದರೆ ನನಗೆ ಅನಿಸೋದು ಈ ಫಾಸ್ಟಿಂಗ್ ಅಥವಾ ಉಪವಾಸ ಅದು ಫಿಸಿಕಲ್ ಹೌದು, ಬಟ್ ಅದಕ್ಕಿಂತ ಹೆಚ್ಚಾಗಿ ಅದೊಂದು ಸಾಂಕೇತಿಕ. ಅಂದ್ರೆ ಇಟ್ ಈಸ್ ಅ ಸ್ಪಿರಿಚುವಲ್ ಅಂಡ್ ಇಟ್ ಈಸ್ ಅನ್ ಇಮೋಷನಲ್ ಅಂಡ್ ಸೈಕಲಾಜಿಕಲ್, ಮೋಸ್ಟ್ಲಿ ಸ್ಪಿರಿಚುವಲ್ ನಾನು ಹೇಳೋದಾದ್ರೆ. ಯಾಕಂದ್ರೆ ಇಟ್ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್, ತ್ಯಾಗ. ನಮ್ಮ ಜೀವನದಲ್ಲಿ ಯಾವುದನ್ನಾದ್ರೂ ತ್ಯಾಗ ಮಾಡಿ ಉಳಿದುದರಲ್ಲಿ ನಾವು ಬೇರೆಯವರ ಕಲ್ಯಾಣಕ್ಕೋಸ್ಕರ ಯತ್ನಿಸುವುದು. ದಟ್ ಈಸ್ ವಾಟ್ ಐ ಅಡ್ಮೈರ್. ಈಗ ಏನಾಗ್ತದಂದ್ರೆ ಹಿಸ್ಟ್ರಿಯಲ್ಲಿ ಬೇರೆ ಬೇರೆ ಫೇಸಸ್ ನಾವು ಪಾಸ್ ಆಗಿ ಹೋಗಿದ್ದೇವೆ. ಇನಿಷಿಯಲಿ ಕ್ರಿಶ್ಚಿಯಾನಿಟಿ ಕೂಡ ನನಗೆ ಗೊತ್ತಿರೋ ಪ್ರಕಾರ ಬಹಳ ಕಟ್ಟುನಿಟ್ಟಾಗಿ ಇತ್ತು. ಆದರೆ ಆಗ ಅದರಲ್ಲಿ ಬೇರೆ ರೀತಿಯ ತೊಂದರೆಗಳು ಕೂಡ ಒಳಬಂದವು. ಅದರಿಂದ ಆಮೇಲೆ ನೀವು ಕೇಳಿರ್ಬೋದು ರಿಫಾರ್ಮೇಶನ್ ಅದು ಇದು ಆಗಿ ಒಂದು ರೀತಿಯಲ್ಲಿ ಕ್ರೈಸ್ತತ್ವವನ್ನೇ ಒಳಗಿನಿಂದ ಸ್ವಚ್ಛಗೊಳಿಸುವ ಒಂದು ಯತ್ನ ಕೂಡ ಆಯಿತು. ಅದರಿಂದ ಇವತ್ತು ನಾವು ಎಷ್ಟು ಜನ ಫಾಸ್ಟ್ ಮಾಡ್ತೇವೆ ನಾನು ಹೇಳಲಿಕ್ಕೆ ಆಗುವುದಿಲ್ಲ. ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ನಾನು ಲೆಂಟನ್ ಪೀರಿಯಡ್ ಅಲ್ಲಿ ಫಾಸ್ಟ್ ಮಾಡುವುದಿಲ್ಲ. ಆದರೆ ನನ್ನ ಒಂದು ನಂಬಿಕೆ ಮತ್ತು ನನ್ನ ಒಂದು ಭಕ್ತಿ ಏನಂದ್ರೆ, ನನ್ನ ಜೀವನದಲ್ಲಿ ನಾನು ದೇವರನ್ನು ಬೇರೆಯವರಿಗೆ ತೋರ್ಪಡಿಸಲೇಬೇಕು. ಇಟ್ ಮೈಟ್ ಬಿ ಇನ್ ಫಾಸ್ಟಿಂಗ್, ಇಟ್ ಮೈಟ್ ಬಿ ಇನ್ ಡೂಯಿಂಗ್ ಗುಡ್ ವರ್ಕ್ಸ್. ನೀವು ಹೇಳಿದ್ರಿ ಮುಸಲ್ಮಾನರು ತುಂಬಾ ಚಾರಿಟಿ ಮಾಡ್ತಾರೆ, ಅದು ನನಗೂ ಗೊತ್ತುಂಟು, ನಾನು ಅದಕ್ಕೆ ಟೆಸ್ಟಿಮನಿ ಹೇಳಬಲ್ಲೆ. ಮತ್ತು ಮುಖ್ಯವಾಗಿ ಬೇರೆಯವರನ್ನು ನಮ್ಮ ಹಾಗೆ ಸ್ವೀಕರಿಸುವುದು, ಅದು ಈಗ ಬೇಕಾದ ಒಂದು ಬಹಳ ಮುಖ್ಯವಾದ ಒಂದು ಪರಿವರ್ತನೆಯ ಕಾರ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಈಗ ನಾವು ಧರ್ಮಗಳ ನಡುವೆ ಅಲ್ಲ, ಆದ್ರೆ ಇಲ್ಲಿ ಶುರುವಲ್ಲಿ ನೀವು ಹೇಳಿದಾಗೆ ಸೃಷ್ಟಿಕರ್ತನ ಹೆಸರಿನಲ್ಲಿ ಈ ಸಮಾರಂಭವನ್ನು ನೀವು ಶುರು ಮಾಡಿದ್ರಿ. ಸೃಷ್ಟಿಕರ್ತನು ಒಬ್ಬನೇ, ದೇವರು ಒಬ್ಬನೇ ಎಂಬುದನ್ನು ನಾವು ನಂಬಿಕೊಂಡು ನಾವು ನಮ್ಮ ನಂಬಿಕೆಯಲ್ಲಿ ದೃಢರಾಗಿ ನಿಂತು ಲೋಕದ ಕಲ್ಯಾಣಕ್ಕೋಸ್ಕರ ಬೇರೆ ಬೇರೆ ಪ್ರವಾದಿಗಳು ಮತ್ತು ಬೇರೆ ಬೇರೆ ಅವತಾರಗಳು ಬಂದದೆಲ್ಲ ನಾನು ನೋಡುವ ಹಾಗೆ ಒಳ್ಳೇದು ಮಾಡಲಿಕ್ಕೆ, ಇನ್ಯಾವ ಬೇರೆ ಕಾರಣಕ್ಕೂ ಅಲ್ಲ. ಅದರಿಂದ ಫಾಸ್ಟಿಂಗ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ನನಗೆ ನೀವು ಮಾಡುವ ಈ ಫಾಸ್ಟಿಂಗ್ ಬೇಸಿಕಲಿ ಇಟ್ ಮೇಕ್ಸ್ ಯು ಮೋರ್ ಹ್ಯೂಮನ್ ಅಂಡ್ ಮೇಕ್ಸ್ ಯು ಮೋರ್ ಜನರಸ್. ಉದಾರತನ ಬರ್ತದೆ ಅದರಲ್ಲಿ. ಮತ್ತು ಮುಖ್ಯವಾಗಿ ಬೇರೆಯವರ ಕೈ ಹಿಡಿದು ಅವರನ್ನು ಎತ್ತಿ ಒಟ್ಟಿಗೆ ಮುಂದೆ ಸಾಗುವ ಒಂದು ಸ್ಪಿರಿಟ್ ಅನ್ನು ನಮ್ಮಲ್ಲಿ ಅದನ್ನು ಬರಮಾಡ್ತದೆ. ಜಾಸ್ತಿ ಅವರಿಗೆ ಒಂದು ಪ್ರಶ್ನೆ ಅಂದರೆ, ಈಗ ತಾವು ಟೀಚಿಂಗ್ ಮಾಡ್ತಾ ಇರ್ತೀರಿ, ಆಗ ಟೀಚಿಂಗ್ ಮಾಡುವ ಮಧ್ಯೆ ಕೆಲವೊಮ್ಮೆ ಪಾಠ ಪುಸ್ತಕದಲ್ಲಿ ಕೆಲವು ಇಂಥ ವಿಚಾರಗಳು ಬರ್ತದೆ. ಆ ವಿಚಾರಗಳನ್ನು ಹೇಳಿದ್ರೆ ಇವರಿಗೆ ಬೇಸರ ಆಗ್ತದೆ, ಹೇಳದಿದ್ರೆ ಪಾಠವಾಗುವುದಿಲ್ಲ ಅಂತ ಯಾವುದಾದ್ರೂ ದಿನ ಅಂತ ಪರಿಸ್ಥಿತಿ ಬಂದಿದೆ ಅಂತ. ಯಾಕೆಂದ್ರೆ ನಾನು BA ಫಸ್ಟ್ ಇಯರಲ್ಲಿ ನಮಗೆ ಮೊಘಲ್ ಹಿಸ್ಟ್ರಿ ಇತ್ತು. ನಾನು ಕ್ಲಾಸ್ಗೆ ಹೋಗುವ ಮುಂಚೆ ನನ್ನ ಇಡೀ ಕ್ಲಾಸಲ್ಲಿ 73 ವಿದ್ಯಾರ್ಥಿಗಳು, ನಾವೊಬ್ಬ ಮುಸಲ್ಮಾನ. ಆಗ ಹಿಸ್ಟ್ರಿ ಲೆಕ್ಚರ್ ಪಾಠ ಮಾಡ್ತಾ ಇದ್ರು. ನಾನು ಕ್ಲಾಸ್ಗೆ ಹೋಗುವ ಮುಂಚೆ ಅವ್ರು ಏನೋ ಒಂದು ವಿಚಾರ ಹೇಳ್ತಾ ಇದ್ರು. ನನ್ನ ಕಂಡ ತಕ್ಷಣ ಅವರದ್ದು ನಿಲ್ಲಿಸಿದ್ರು. ಇಡೀ ಕ್ಲಾಸ್ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು. ನಾನು ಕ್ಲಾಸ್ ಒಳಗೆ ಬಂದೆ. ನಾನು ಸಹಪಾಠಿಯಲ್ಲಿ ಕೇಳಿದೆ ಏನು ಸಮಸ್ಯೆ ಏನಂತ. ಆಗ ಅವರು ಹೇಳಿದ್ರು, ಬಾಬರಿ ಮಸೀದಿ, ರಾಮ ಮಂದಿರ ಈ ಬಗ್ಗೆ ಮಾತಾಡ್ತಾ ಇದ್ರು, ನಿಮ್ಮನ್ನು ಕಂಡ ತಕ್ಷಣ ಅವರು ಅದನ್ನು ನಿಲ್ಲಿಸಿದ್ರು ಅಂತ ಹೇಳಿ. ಅಂಥ ಪರಿಸ್ಥಿತಿ ನಮಗೆ ಏನಾದರೂ ಬಂದಿದೆಯಾ ಅಂತ, ವಿದ್ಯಾರ್ಥಿಗಳಿಗೆ ಏನಾದರೂ ಆಕ್ಷೇಪಗಳು ಅಥವಾ ನೋಡಿ ಸರ್, ನಾನು ಹೇಳೋದಿಷ್ಟೇ, ಇಂಡಿಯಾ ವಾಸ್ ಅನ್ಡಿವೈಡೆಡ್. ಇಂಡಿಯಾ ವಾಸ್ ವೆರಿ ಸ್ಟ್ರಾಂಗ್, ಬ್ಯೂಟಿಫುಲ್. ವಾಸ್ ಹೇಳಬಾರ್ದು, ಇಟ್ ಈಸ್ ಈವನ್ ಟುಡೇ. ಬಟ್ ಇಟ್ ಕುಡ್ ಹ್ಯಾವ್ ಬೀನ್ ಮಚ್ ಸ್ಟ್ರಾಂಗರ್, ಮಚ್ ಮೋರ್ ಬ್ಯೂಟಿಫುಲ್.
ಒಂದು ರೀತಿಯಲ್ಲಿ ಇಟ್ ಈಸ್ ಅ ಕ್ರಿಯೇಷನ್. ಒಂದು ವೇಳೆ ಜನರನ್ನು ಜನರ ಹಾಗೆ ಬಿಟ್ರೆ ಐ ಡೋಂಟ್ ಥಿಂಕ್ ದೇರ್ ವುಡ್ ಬಿ ಎನಿ ಪ್ರಾಬ್ಲಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒನ್ ಅನದರ್. ಅದರಿಂದ ಟೀಚರ್ಸ್ ಆಗಿ ನಮಗೆ ಒಂದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಉಂಟು. ನಮಗೆ ಮಕ್ಕಳು ನಾನು ಹೋದ್ಸರಿ ಹೇಳಿದೆ, ನಾವೆಲ್ಲರೂ ದೇವರ ಮಕ್ಕಳು, ಅದೊಂದು ನಂಬಿಕೆ. ಅದಲ್ಲದೆ ನಮಗೆ ನಮ್ಮ ಕೈಗೆ ಕೊಡಲ್ಪಡುವ ಎಲ್ಲ ಮಕ್ಕಳ ಜವಾಬ್ದಾರಿ ಒಬ್ಬ ಟೀಚರ್ಗೆ ಉಂಟು. ಅದರಿಂದ ಅಲ್ಲಿ ಯಾವ ರೀತಿಯ ತಾರತಮ್ಯ ಬರಬಾರ್ದು, ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು. ಅದು ಆ ಟೀಚರ್ದು ಜವಾಬ್ದಾರಿ. ಒಂದು ವೇಳೆ ಆ ಟೀಚರ್ ಹಾಗೆ ಮಾಡದಿದ್ರೆ ಅವನು ಟೀಚರೇ ಅಲ್ಲ. ನನ್ನ ಹತ್ರ ನೀವು ಕೇಳಿದ್ರೆ ಆ ವೃತ್ತಿಯಲ್ಲಿ ಅವನೊಬ್ಬ ಕಳಂಕ, ಅವನ ಆ ವೃತ್ತಿಗೆ ಬರ್ದಾಗಿತ್ತು. ನಮ್ಗೆ ಅಂತ ಪ್ರಾಬ್ಲಮ್ ಬರಲೇ ಇಲ್ಲ. ಯಾಕಂದ್ರೆ ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೇವೆ, ಮುಖ್ಯವಾಗಿ ಗೌರವಿಸ್ತೇವೆ. ಮತ್ತು ಮಕ್ಕಳು ಕೂಡ ಈಗ ನಾವು ಗೌರವಿಸುವಾಗ ಅವರು ನಮ್ಮನ್ನು ಗೌರವಿಸ್ತಾರೆ. ಅವರು ಕೂಡ ನನ್ನನ್ನು ಒಂದು ಕ್ರೈಸ್ತನಾಗಿ ನೋಡುವುದಿಲ್ಲ, ಅವರು ನನ್ನನ್ನು ಒಂದು ರೀತಿಯ ಒಂದು ಫಾದರ್ ಫಿಗರ್ ಹಾಗೆ ನೋಡ್ತಾರೆ. ಅದರಿಂದ ನೀವು ಹೇಳೋದು ನಂಗೆ ಅರ್ಥ ಆಗ್ತದೆ. ಯಾಕಂದ್ರೆ ಇಂಥದೆಲ್ಲ ಆಗ್ತಾ ಉಂಟು, ಆಗ್ಬಾರ್ದಾಗಿತ್ತು ಆಗ್ತಾ ಉಂಟು. ಒಂದು ರೀತಿಯಲ್ಲಿ ವಿಷಬೀಜ ಬಿತ್ತಲ್ಪಡುತ್ತಾ ಉಂಟು. ಒಂದು ರೀತಿಯಲ್ಲಿ ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಪೀಪಲ್ ಟುಗೆದರ್, ಒಂದು ರೀತಿಯಲ್ಲಿ ಗೋಡೆಗಳನ್ನು ಹಾಕುವ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಉಂಟು. ಆದ್ರೆ ನೀವು ಹೇಳಿದಾಗೆ ಅದು 1%. 99% ಆರ್ ಸ್ಟಿಲ್ ಪಾಸಿಟಿವ್, ಲವಿಂಗ್, ಗಿವ್ ಅಂಡ್ ಟೇಕ್, ಭ್ರಾತೃತ್ವ, ಇವೆಲ್ಲವನ್ನು ನಾವು ಕಾಣ್ತೇವೆ. ಅದರಿಂದ ನಾವು ಆ ಕಪ್ಪು ಕಾರ್ಮೋಡವನ್ನು ದೃಷ್ಟಿಸಿ ನೋಡದೆ ಅದರ ಸುತ್ತ ಇರುವ ಆ ಸಿಲ್ವರ್ ಲೈನಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ನೋಡಬೇಕು. ನನಗಿನ್ನೂ ಕೂಡ ತುಂಬಾ ಆಪ್ಟಿಮಿಸಮ್ ಉಂಟು, ಬಹಳ ಸಕಾರಾತ್ಮಕವಾಗಿ ನಾನು ಮುಂದೆ ನೋಡ್ತೇನೆ. ಸರ್ ಹೇಳಿದಾಗೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಈ ಪೊಲಿಟಿಕಲ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್ ಮತ್ತು ಮೇನ್ಲಿ ಮೀಡಿಯಾ ಈ ರೀತಿಯ ಬಣ್ಣಗಳನ್ನು ಹಚ್ಚುವುದನ್ನು ನಿಲ್ಲಿಸಿದ ಕೂಡಲೇ ಐ ಥಿಂಕ್ the world will become much better and India will become much better. ರಶೀದ್ ಸಾಹೇಬ್ರವರೇ, ತಾವು ಹೇಳಿ ಈ ಸಮಾಜ ತಮಗೆ ತಾವು ಹೇಳಿದ್ದೀರಿ, ನನಗೆ ಹಾಗೆ ಭಾಸ ಆಗಲೇ ಇಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದುಗೂಡಿ ಬದುಕಬೇಕಾದ್ರೆ ತಮ್ಮಲ್ಲಿರುವಂಥ ಸೂತ್ರ ಏನು? ಬಹುಶಃ ಸಮಾಜದಲ್ಲಿರುವಂಥ ಎಲ್ಲ ಧರ್ಮಗಳು, ಎಲ್ಲ ಜಾತಿಯವರು ಎಲ್ಲರೂ ಅವರವರ ಏನು ಧರ್ಮ ಗ್ರಂಥಗಳಿದೆ, ಅದು ಮುಸಲ್ಮಾನರ ಕುರಾನ್ ಆಗಿರ್ಬೋದು, ಹಿಂದೂಗಳ ಭಗವದ್ಗೀತೆ ಆಗಿರ್ಬೋದು, ಕ್ರೈಸ್ತರ ಬೈಬಲ್ ಆಗಿರ್ಬೋದು, ಎಲ್ಲರೂ ಅವರವರ ಧರ್ಮ ಗ್ರಂಥವನ್ನ ಅರಿತು ಅದನ್ನು ಕಲಿತು ಅದರಲ್ಲಿ ಏನಿದೆ ಅದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಂಡ್ರೆ ಖಂಡಿತ ನಮ್ಮ ಸಮಾಜದಲ್ಲಿ ಯಾವುದೇ ಕೋಲಾಹಲಕ್ಕೆ ಕಾರಣ ಇರುವುದಿಲ್ಲ. ಎಲ್ಲರೂ ಜೊತೆಯಾಗಿ ಬಾಳುವಂತಹ ವಾತಾವರಣ. ನನಗೆ ಇವತ್ತು ಬಂದಾಗ ಇಲ್ಲಿ ಖುಷಿ ಆಯ್ತು. ನಾನೇನೋ ನಿರೀಕ್ಷೆ ಮಾಡಿದ್ದೆ, ಅಂದ್ರೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಕಡೆ ಇರ್ತದೆ ಇಫ್ತಾರ್, ನಿಂತು ಒಂದು ಭಾಷಣ ಮಾಡಿ ಹೋಗುದು, ಅದಲ್ಲ. ಇಲ್ಲಿ ನೀವು ಮಾಡಿದಂತ ಒಂದು ಈ ಇಫ್ತಾರ್ ಕಾರ್ಯಕ್ರಮ ಎಲ್ಲ ಮತ ಬಾಂಧವರನ್ನು ಕರೆದು ಎಲ್ಲರನ್ನು ಕರೆದು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಿರಿ. ಇದುವೇ ಸುಂದರವಾದ ಭಾರತ. ಸ್ವಹಿತಾಸಕ್ತಿ ಅಂತ ಜನರು ಮತ್ತು ಕೆಲವು ಮಾಧ್ಯಮಗಳು ಅದನ್ನು ಬಿಟ್ಟು ಬಂದಾಗ, ಅದರಿಂದ ನಾವು ಹೊರ ಬಂದಾಗ ಸುಂದರವಾದಂತ ಇಂತಹ ಜಗತ್ತು ನಮಗೆ ಕಾಣ ಸಿಗುತ್ತದೆ. ಅಲ್ಲಿ ಜಾತಿಯ ಧರ್ಮದ ಭೇದ ಭಾವವಿಲ್ಲದೆ ಒಂದೇ ಬಟ್ಟಲಲ್ಲಿ ಆಹಾರ ಸೇವಿಸುವಂತಹ ಸುಂದರವಾದಂತ ಒಂದು ಸಮಾಜ ಇಂದು ಕೂಡ ದೇಶದಲ್ಲಿದೆ. ಅದನ್ನು ಮಸೀದಿಗಳಿಗೆ ಹಿಂದೂಗಳು ಬರಬೇಕು, ನೋಡಬೇಕು. ಮಸೀದಿಗಳೆಂದರೇನು ಮತ್ತು ದೇವಸ್ಥಾನಗಳೇನು ಎಂಬುದರ ಕುರಿತು ಮುಸಲ್ಮಾನರಿಗೆ ಕೂಡ ಮಾಹಿತಿ ಸಿಗಬೇಕು. ಇಸ್ಲಾಂ ಏನು ಎಂಬುದು ಹಿಂದೂಗಳಿಗೆ ತಿಳಿಬೇಕು. ಹಿಂದೂ ಧರ್ಮ ಏನು ಎಂಬುದು ಮುಸ್ಲಿಮರಿಗೆ ಅರ್ಥವಾಗಬೇಕು. ಆಗ ಈ ದೇಶ ಸುಂದರವಾದಂತಹ ಹಮ್ ಬುಲ್ಬುಲೆ ಹೇ ಇಸ್ಕೆ ಯೇ ಗುಲ್ ಸಿತಾ ಹಮಾರಾ ಎಂಬ ಒಂದು ಹೂದೋಟವಾಗಿ ಮಾರ್ಪಡುತ್ತದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು.
ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.